ಎಲ್ಲರಿಗೂ ಜೈ ಹಿಂದ್ ಕಾಮನ್ ಸರ್ವಿಸ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ, ಇವತ್ತು ನಂಬರ್ ಪ್ಲೇಟ್ ಮೂಲಕ ಯಾವುದೇ ವಾಹನದ ಡೀಟೇಲ್ಸನ್ನು ನೋಡೋ ಯಾವ ರೀತಿ ನಾವು ನೋಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಟೂ ವೀಲರ್ ವೆಹಿಕಲ್ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ, ಅದರೊಂದು ಡೀಟೇಲ್ಸ್ ನೋಡಬೇಕು. ಒಂದು ಕಾರ್ ಆಗಲಿ, ಒಂದು ಬೈಕ್ ಆಗಲಿ, ಒಂದು ಟ್ರಕ್ ಆಗಲಿ, ಯಾವುದೇ ವಾಹನ ಇರಲಿ, ಅದರ ಡೀಟೇಲ್ಸ್ ನಾವು ಒಂದು ಮೊಬೈಲ್ ಆ್ಯಪ್ ಮೂಲಕ ಯಾವ ಥರ ನಾವೇ ಸ್ವತಃ ಒಂದು ನೋಡೋ ರೀತಿಯನ್ನು, ವಿಧಾನವನ್ನು ನಿಮಗೆ ಇವತ್ತು ನಾನು ಸುಲಭ ವಿಧಾನವನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ನಮ್ಮ ಯಾವುದೇ ಒಂದು ವಾಹನ ಇರಲಿ, ನಮ್ಮ ಭಾರತ ದೇಶದಲ್ಲಿ ಇರೋ ಯಾವುದೇ ಒಂದು ಬಿಲಾಂಗ್ಸ್ ಟು ಯಾವುದೇ ಒಂದು ಸ್ಟೇಟ್ ಇರಲಿ, ಯಾವುದೇ ಒಂದು ಊರಿರಲಿ, ಆ ವಾಹನವನ್ನು ನಾವು ನಂಬರ್ ಪ್ಲೇಟ್ ಮೂಲಕ ನಾವು ಆ ಕಂಪ್ಲೀಟ್ ವಾಹನದ ನಾವು ಡೀಟೇಲ್ಸನ್ನು, RC ಡೀಟೇಲ್ಸ್ ಏನೇ ಆಗಲಿ, ಅದರ ಲೋನ್ ಆಗಲಿ, ಎಂಟೈರ್ ಅದರ ಒಂದು ಡೀಟೇಲ್ಸನ್ನು ನಾವು ನೋಡಬಹುದು. ಅದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಒಂದು ಸ್ಮಾಲ್ ಮೊಬೈಲ್ ಆ್ಯಪ್ ಇದೆ, ಅದು ನೀವು ನಿಮ್ಮ ಮೊಬೈಲ್ ಫೋನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಫೋನ್ ಪ್ಲೇಸ್ಟೋರಲ್ಲಿ ನೀವು ಅಲ್ಲಿ ಸರ್ಚ್ ಬಾರ್ನಲ್ಲಿ ನೀವು RTO ವೆಹಿಕಲ್ ಅಂತ ಟೈಪ್ ಮಾಡಬೇಕು. ನೋಡಿ, RTO ವೆಹಿಕಲ್, RTO ವೆಹಿಕಲ್, VEHICLE ವೆಹಿಕಲ್ ಅಂತ ನೀವು ಟೈಪ್ ಮಾಡಿ, ಜಸ್ಟ್ ನೀವೇನು ಮಾಡಬೇಕು, ಸರ್ಚ್ ಬಟನ್ ಪ್ರೆಸ್ ಮಾಡಬೇಕು. ನೀವು ಸರ್ಚ್ ಬಟನ್ ಪ್ರೆಸ್ ಮಾಡಿದಾಗ ಹಲವಾರು ಆ್ಯಪ್ಗಳು ನಿಮಗೆ ಅಲ್ಲಿ ತೋರಿಸುತ್ತೆ. ಅದರಲ್ಲಿ ನೀವು ಮೊದಲನೇ ಆ್ಯಪ್ ನೋಡಿ, ನಾನೀಗ ನನ್ನ ಒಂದು ಮಾರ್ಕರ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಯಾವುದೂ ಫೇಕ್ ಆ್ಯಪ್ ಎಲ್ಲ, ಇದು ರೈಟ್ ಮಾರ್ಕ್ ಹಾಕಿದ್ದೀನಿ, ಗ್ರೀನ್ ರೈಟ್ ಮಾರ್ಕು. ಅದು RTO ಆ್ಯಪ್. ಅದು ಆ RTO ಆ್ಯಪನ್ನು ನೀವೇನು ಮಾಡಬೇಕು, ಇನ್ಸ್ಟಾಲ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಳ್ಳಿ RTO ಆ್ಯಪು. ನೋಡಿ, ನಾನು ಮೊಬೈಲ್ ಮೂಲಕ ಓಪನ್ ಮಾಡ್ಕೊತಾ ಇದ್ದೀನಿ. ಅದರ ಡೀಟೇಲ್ಸ್ ಎಲ್ಲ ನೋಡಿ, ಕೆಳಗೆ ಸ್ಕ್ರಾಲ್ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಅದರ ಬಗ್ಗೆ ಎಲ್ಲ ನೀವು ಓದ್ಕೊಳ್ಳಿ. ಕಂಪ್ಲೀಟ್ಲಿ ಅದು ಫೇಕಲ್ಲ, ಜುನೈನ್ ಅದು ಆ್ಯಪ್. ಅದು ನಿಮ್ಮ ಒಂದು ಕಂಪ್ಲೀಟ್ಲಿ ನಮ್ಮ ಯಾವುದೇ ಒಂದು ವೆಹಿಕಲ್ ಇರಲಿ, ಅದರ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅದು ಓದ್ಕೊಳ್ಳಿ, ಸ್ಕ್ರಾಲ್ ಮಾಡಿ ತೋರಿಸ್ತಿದ್ದೀನಿ. ಈಗ ನೀವು ಆ ಆ್ಯಪಲ್ಲಿ ನಿಮಗೆ RC ಡೀಟೇಲ್ಸು, ಲೋನ್ ಡೀಟೇಲ್ಸು ಮತ್ತು ಹಲವಾರು ಒಂದು ಅಪ್ಲಿಕೇಶನ್ಸು ಅದರಲ್ಲಿ ನಿಮಗೆ ಸಿಗುತ್ತೆ. ಅದು ನೀವು ಈ ಆ್ಯಪಿಂದ ಭಾಳ ನೀವು ಪ್ರಯೋಜನ ಪಡಿಬೋದು. ಈ ಕಂಪ್ಲೀಟ್ಲಿ ನೀವು ಅದು ಆ್ಯಪಿನ ಒಂದು ನಾನು ಒಂದು ಡಿಸ್ಕ್ರಿಪ್ಷನ್ನಲ್ಲಿ ತೋರಿಸಿದ್ದೀನಿ. ಈಗ ನೀವು RC ಡೀಟೇಲ್ಸ್ ತೆಗಿಬೇಕು ಒಂದು ಗಾಡಿದು ಕಂಪ್ಲೀಟ್ಲಿ, ಆಮೇಲೆ ಚಲನ್ ಲಿಸ್ಟು, ಆಮೇಲೆ CO ಡಾಕ್ಯುಮೆಂಟ್ಸು, ಆಲ್ ವೆಹಿಕಲ್ ಇನ್ಫಾರ್ಮೇಷನ್ನು, ಇಷ್ಟಿದ್ರಲ್ಲಿ ಎಲ್ಲ ಒಂದು ಇದಿರುತ್ತೆ, ಒಂದು ಪೇಜಸ್ ಇರುತ್ತೆ ಆ ಆ್ಯಪ್ನಲ್ಲಿ. ಇದನ್ನು ನೋಡಿ, ಇಷ್ಟು ವೆಹಿಕಲ್ ಆದಮೇಲೆ ಈಗ ಇಲ್ಲಿ ಓಪನ್ ಆಯಿತು. ಇನ್ಸ್ಟಾಲ್ ಅಂತ ನೀವು ಕ್ಲಿಕ್ ಮಾಡಬೇಕು. ಇನ್ಸ್ಟಾಲ್ ಅಂತ ನೀವು ಕ್ಲಿಕ್ ಮಾಡಿದಾಗ ನನ್ನ ಮೊಬೈಲಲ್ಲಿ ಸ್ವಲ್ಪ ನೆಟ್ ಸ್ಲೋ ಇದೆ ನೋಡಿ, ಇನ್ಸ್ಟಾಲ್ ಆಗ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಅದು ಇನ್ಸ್ಟಾಲ್ ತಗೊತಾ ಇದೆ, ಇನ್ಸ್ಟಾಲ್ ಆಗ್ತಾ ಇದೆ. ವೆರಿ ಸ್ಮಾಲ್ ಆ್ಯಪ್ ಇದು, 28 MB. ಇನ್ಸ್ಟಾಲ್ ಆಯಿತು, ಕಂಪ್ಲೀಟ್ ಆಯಿತು. ಇನ್ಸ್ಟಾಲ್ ಆಗಿದೆ. ಈಗ ನೋಡಿ, ಈ ಓಪನ್ ಬಟನ್ ಇದೆಯಲ್ಲ, ಓಪನ್ ಬಟನ್ ಕ್ಲಿಕ್ ಮಾಡಬೇಕು. ಓಪನ್ ಬಟನ್ ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟ್ ಆ ಆ್ಯಪ್ ಹೋಗ್ತೀರಾ. RTO ವೆಹಿಕಲ್ ಡೀಟೇಲ್ಸ್ ಅಂತ ಬರುತ್ತೆ. ಆಮೇಲೆ ಇದನ್ನು ನೀವು ಚೂಸ್ ಮಾಡಿದಾಗ ಲ್ಯಾಂಗ್ವೇಜಸ್, ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ತೋರಿಸುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಂಗ್ಲೀಷ್ ಆಯ್ಕೆ ಮಾಡ್ಕೊಂಡಾಗ ನೀವು ಬಿಲಾಂಗ್ಸ್ ಟು ಯಾವ ಸಿಟಿಯಲ್ಲಿ ಇದ್ದೀರಾ ಅಲ್ಲಿ ನೀವು ಚೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನಾನು ತುಮಕೂರು, ಕರ್ನಾಟಕ ಅಂದರೆ ಇಲ್ಲಿ ನಾನು ಕಂಪ್ಲೀಟ್ ನೋಡಿ ಸ್ಕ್ರಾಲ್ ಆಗ್ತೀನಿ ಕೆಳಗಡೆ. ನಮ್ಮ ಯಾವ ಬೇಕು, ತುಮಕೂರು ಸಿಟಿ, ಇಲ್ಲ ಬೆಳಗಾಮು, ಇಲ್ಲ ಬೆಂಗಳೂರು, ಇಲ್ಲ ಮೈಸೂರು, ಇಲ್ಲ ಮದ್ದೂರು, ಯಾವುದೇ ಇರಲಿ, ಅಲ್ಲಿ RTO ಆಫೀಸದ್ದು ಚೂಸ್ ಮಾಡಿಕೊಂಡ್ರೆ ಆ್ಯಪ್ಗೆ ಡೈರೆಕ್ಟಾಗಿ ಇಲ್ಲಿ ನಾವು ಓಪನ್ ಆಗ್ತೀವಿ. ಇಲ್ಲಿ ನಾವು
ಕಂಪ್ಲೀಟ್ಲಿ ಆ್ಯಪಲ್ಲಿ ನೋಡಿ, ಫಸ್ಟ್ ಆರ್ ಸಿ ಡೀಟೇಲ್ಸು, ದೆನ್ ಲೋನ್ ಡೀಟೇಲ್ಸು. ಕಂಪ್ಲೀಟ್ಲಿ ಇದರಲ್ಲಿ ಆ್ಯಪ್ಸಲ್ಲಿ ಹಲವಾರು ಒಂದು ಇದಿದೆ. ನೀವು ಒಂದೊಂದೇ ನೀವು ರೈಟ್ ಮಾರ್ಕ್ ಹಾಕ್ತಾಯಿದ್ದೀನಿ. ನೀವು ಒಂದೊಂದೇ ಕ್ಲಿಕ್ ಮಾಡಿ ಅದನ್ನು ನೀವು ನೋಡ್ಕೊಂಡು ಹೋಗ್ಬೋದು. ನನಗೆ ಒಂದೊಂದೇ ಆ್ಯಪ್ ನಾನು ಕ್ಲಿಕ್ ಮಾಡ್ಕೊಂಡೋದ್ರೆ ವಿಡಿಯೋ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದೊಂದೇ ಆ್ಯಪಿಂದು ನೀವು ನೋಡಿಕೊಂಡೆ ಕಂಪ್ಲೀಟ್ಲಿ ನೀವು ಕಲಿಬೋದು. ವಿಡಿಯೋ ಜಾಸ್ತಿ ಆಗುತ್ತೆ. ಅದನ್ನ ನಾನು ಪ್ರತಿಯೊಂದು ಆ್ಯಪ್ ನಾನು ತೋರಿಸಿ ವಿವರವಾಗಿ ಕೊಡೋಕ್ಕಾಗಲ್ಲ. ನೀವು ನೋಡ್ಕೊಬೋದು. ನಮ್ಮ ಸಿಟಿದು ಪೆಟ್ರೋಲ್ ರೇಟ್ ಏನಿದೆ, ಗ್ಯಾಸ್ ರೇಟ್ ಏನಿದೆ ನಮ್ಮ ಸಿಟಿದು, ಅದನ್ನು ಕಂಪ್ಲೀಟ್ ತೋರಿಸುತ್ತೆ. ಆಮೇಲೆ ವೆಹಿಕಲ್ ರೀಸೇಲ್ ವ್ಯಾಲ್ಯೂ ಏನಿದೆ, ಮತ್ತು ಎಲ್ಲ ಕಂಪ್ಲೀಟ್ಲಿ. ಆಮೇಲೆ ವೆಹಿಕಲ್ಸ್ ಮಾರ್ಕೆಟಲ್ಲಿ ಇವತ್ತಿನ ಮಾರ್ಕೆಟಿಂದು ರೇಟ್ಗಳು ಯಾವ್ಯಾವ ಬೈಕಿಂದು, ಕಾರಿನ ರೇಟ್ ಈಗ ನೋಡಿ ಎಲ್ಲ ರೇಟ್ ತೋರಿಸುತ್ತೆ. ಈಗ ನಾನು ಆರ್ ಸಿ ಡೀಟೇಲ್ಸ್ ನೋಡಬೇಕು. ನಾನು ಒಂದು ವೆಹಿಕಲ್ ಇದೆ, ಜಸ್ಟ್ ಅದು ಆರ್ ಸಿ ಡೀಟೇಲ್ಸ್ ನೋಡಬೇಕಂದ್ರೆ ಅದು ಕ್ಲಿಕ್ ಮಾಡಿದಾಗ ಎಂಟರ್ ದ ವೆಹಿಕಲ್, ಎಂಟರ್ ಯುವರ್ ವೆಹಿಕಲ್ ಅಂತ ಕೇಳುತ್ತೆ. ಅಲ್ಲಿ ನಮ್ಮ ವೆಹಿಕಲ್ ನಂಬರ್ ಏನಿದೆ, ಫಾರ್ ಎಕ್ಸಾಂಪಲ್ಲು ಒಂದು ವೆಹಿಕಲ್ ಇದೆ, ಅದು ಯು ಪಿದು ರಿಜಿಸ್ಟ್ರೇಷನ್ನು. ನಾನೇನು ಮಾಡ್ತೀನಿ, UP6L ಒಂದು 4 ಅಂಕೆ ಫಸ್ಟು, ಆಮೇಲೆ ಆರ್ ಅಂತ ಇರುತ್ತೆ, ಏನೋ ಒಂದು ಇರುತ್ತೆ, RW 4 ಅಂಕೆ ಇರುತ್ತೆ. ಅದು ನೋಡಿ ಇಲ್ಲಿ ಏನು ಮಾಡಬೇಕು, ಇದರಲ್ಲಿ ಬ್ರೌಸರಲ್ಲಿ ಇರುತ್ತಲ್ಲ, ಅಲ್ಲಿ ನಾವು ಇದೇ ಥರ ಟೈಪ್ ಮಾಡಬೇಕು. ಜಸ್ಟ್ ಎಲ್ಲ ಸ್ಪೇಸ್ ಕೊಡದೆ ಆ ವೆಹಿಕಲ್ ನೇಮ್ ಪ್ಲೇಟ್ ನೋಡ್ಕೊಂಡು ಟೈಪ್ ಮಾಡಿದಾಗ ನೋಡಿ ಟೈಪ್ ಆಯಿತು. ಈ ಥರ ಆ್ಯಪ್ ಓಪನ್ ನಮ್ಮ ವೆಹಿಕಲ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೋಡಿ ಇದು ಕ್ಯಾನ್ಸಲ್ನಲ್ಲಿ ಅದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂತ ಕೇಳುತ್ತೆ. ನಾವು ಕ್ಯಾನ್ಸಲ್ ನೋಡಿ, ನಮ್ಮದು ಕಂಪ್ಲೀಟ್ಲಿ ನಮ್ಮ ವೆಹಿಕಲ್ ಇನ್ಫಾರ್ಮೇಷನ್ ಏನಿದೆ ಕಂಪ್ಲೀಟ್ಲಿ ಓಪನ್ ಆಯಿತು. ಮತ್ತು ಮೊಬೈಲ್ OTP ಕೇಳುತ್ತೆ. OTP ಕೇಳಿದ್ರೆ OTP ಕೊಡಿ. ನಿಮ್ಮ ಮೊಬೈಲ್ ನಂಬರ್ ನಿಮ್ದು ಯಾವುದಿದೆ ಅದು ಎಂಟ್ರಿ ಮಾಡಿದ್ರೆ ಆ OTP ನೀವು ಕೊಟ್ಟಾಗ ಈ ಎಲ್ಲ ಡೀಟೇಲ್ಸ್ ಎಲ್ಲ ಈ ಥರ ಓಪನ್ ಆಗುತ್ತೆ. ಈ ಓಪನ್ ಆದಮೇಲೆ ನೀವು ಡೀಟೇಲ್ಸ್ ಎಲ್ಲ ನೀವು ಸೇವ್ನು ಮಾಡ್ಬೋದು, ಅದನ್ನು ಶೇರು ಮಾಡ್ಬೋದು. ಇದು ಭಾಳ ಉಪಯುಕ್ತವಾದ ಒಂದು ಆ್ಯಪ್. ಇದು ದಿನನಿತ್ಯ ನಮಗೆ ಭಾಳ ಎಸೆನ್ಷಿಯಲ್ ಆಗಿರೋದ್ರಿಂದ ಈ ಆ್ಯಪ್ ಬಗ್ಗೆ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ. ಈ ಥರ ಇನ್ಫಾರ್ಮೇಟಿವ್ಸ್ ವೀಡಿಯೋಸ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ನನ್ನ ನಾಲೆಡ್ಜು ಶೇರ್ ಮಾಡೋದು ನನ್ನ ಹಂಬಲ. ದಯವಿಟ್ಟು